ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಧನುಸ್ಸು ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ? ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಧನುಸ್ಸು ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ? ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಜುಲೈ ತಿಂಗಳು ಈ ಧನುಸ್ಸು ರಾಶಿಯವರಿಗೆ ಧೈರ್ಯ ಮತ್ತು ಹಠಾತ್ ಬದಲಾವಣೆಯ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳು ಪೂರ್ತಿ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿರುವಂತಹ ಮಂಗಳ ನಿಮ್ಮನ್ನ ಸೇನಾಧಿಪತಿಯಂತೆ ಬೆಂಬಲಿಸಲಿದ್ದಾರೆ. ಕಚೇರಿಯಲ್ಲಿ ಅಥವಾ ಹೊರಗೆ ನಿಮ್ಮ ವಿರುದ್ಧ ಸಂಚು ರೂಪಿಸುವವರ ಆಟಗಳು ಈ ತಿಂಗಳು ಕೆಲಸವನ್ನ ಮಾಡುವುದಿಲ್ಲ. ಸಾಲದ ನೋವಿನಿಂದ ಹೊರಬರಲು ನಿಮಗೆ ಸ್ಪಷ್ಟ ಮಾರ್ಗವೂ ಕೂಡ ಸಿಗಲಿದ್ದು, ಅದರಲ್ಲೂ 8ನೇ ಮನೆಯಲ್ಲಿ ಇರುವ ಗುರುವು ಜೀವನದಲ್ಲಿ ಕೆಲವು ಹಠಾತ್ ತಿರುವುಗಳನ್ನು ಕೂಡ ಈ ರಾಶಿಯವರ ಜೀವನದಲ್ಲಿ ನೀಡಲಿದ್ದಾರೆ. ಒಳ್ಳೆಯದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು. ವಿಷಯಗಳು ಇದ್ದಕ್ಕಿದ್ದಂತೆ ಈ ಟೈಮ್ನಲ್ಲಿ ಸಂಭವಿಸಬಹುದು. ಆದರೆ ಗುರುವು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನೀವು ಯಾವುದೇ ನಷ್ಟವನ್ನು ಅನುಭವಿಸೋದಿಲ್ಲ. ಮತ್ತೊಂದೆಡೆ ಅದೃಷ್ಟ ಮನೆಯಲ್ಲಿರ್ತಕ್ಕಂತಹ ಕೇತು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ಮಾಡಲಿದ್ದು, ಆದರೆ ನಿಜ ಜೀವನದಲ್ಲಿ ಒಂದು ರೀತಿಯ ಕೀಳಿರಿಮೆ, ಸಂಕೀರ್ಣ, ನಿಮ್ಮ ತಂದೆ ಅಥವಾ ಶಿಕ್ಷಕರಿಂದ ಬೇರ್ಪಡುವಿಕೆ ನಿಮ್ಮಲ್ಲಿ ಉಂಟಾಗಬಹುದು. 4ನೇ ಮನೆಯಲ್ಲಿ ಶನಿ ಇರುವುದರಿಂದ ನೀವು ಮನೆಯಲ್ಲಿ ಹೊಂದಿಕೊಳ್ಳಲು ಕಲಿತರೆ ಈ ತಿಂಗಳು ಬಹಳ ಅನುಕೂಲಕರವಾಗಿ ಇರಬಹುದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಧನುಸ್ಸು ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 6ನೇ ಮನೆಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ಶತ್ರುಗಳ ಮೇಲೆ ಜಯವನ್ನು ತರಲಿದ್ದಾರೆ. ಸಾಲಗಳು ಪರಿಹಾರವಾಗ್ತಾ ಹೋಗ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಈ ರಾಶಿಯವರು ಕಾಣಲಿದ್ದು, ಹಾಗೆ ಮಂಗಳನ ಸಂಚಾರದ ಈ ಸಮಯದಲ್ಲಿ ನಿಮ್ಮ ಧೈರ್ಯವೂ ಕೂಡ ಹೆಚ್ಚಾಗಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 8ನೇ ಮನೆಯಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ಈ ತಿಂಗಳು ಪೂರ್ತಿ ಹಠಾತ್ ಆರ್ಥಿಕ ಧನಲಾಭಗಳನ್ನು ತರಲಿದ್ದು, ಪಿತ್ರಾರ್ಜಿತ ಆಸ್ತಿಗಳು, ಅಪಾಯಗಳಿಂದ ರಕ್ಷಣೆ ಮತ್ತು ಜ್ಯೋತಿಷ್ಯದಲ್ಲಿ ಆಸಕ್ತಿಯನ್ನು ಕೂಡ ಹೆಚ್ಚು ಮಾಡಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯಲ್ಲಿ ಇರತಕ್ಕಂತಹ ಕೇತು ಅದೃಷ್ಟದ ಕೊರತೆ, ತಂದೆಯೊಂದಿಗಿನ ಅಂತರ, ಉನ್ನತ ಶಿಕ್ಷಣದ ಭಯ ಮತ್ತೆ ನಿರ್ಲಿಪ್ತತೆಯಿಂದ ಉಂಟಾಗುವ ಕಡಿಮೆ ಸ್ವಾಭಿಮಾನವನ್ನು ಉಂಟು ಮಾಡಲಿದ್ದಾರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 4ನೇ ಮನೆಯಲ್ಲಿ ಇಡೀ ತಿಂಗಳು ಪೂರ್ತಿ ಇರತಕ್ಕಂತಹ ಮೀನಸ್ಥಾನದಲ್ಲಿ ಇರತಕ್ಕಂತಹ ಶನಿಯು ಅರ್ಧಾಷ್ಟಮ ಶನಿಯಲ್ಲಿ ಇರೋದರಿಂದ ಮನೆಯ ವಾತಾವರಣದಲ್ಲಿ ಶಾಂತಿಯ ಕೊರತೆ, ಹಾಗೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದ ಅಗತ್ಯವೂ ಕೂಡ ಇರಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 7 ಮತ್ತು 8ನೇ ಮನೆಯಲ್ಲಿ ಸೂರ್ಯನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜುಲೈ 16ರಿಂದ 8ನೇ ಮನೆಯಲ್ಲಿ ಗುರುವಿನೊಂದಿಗೆ ಸಹವಾಸದಿಂದಾಗಿ ಹಠಾತ್ ಪ್ರಯಾಣ ಮತ್ತು ಕೆಲಸದಲ್ಲಿ ವಿಳಂಬವನ್ನು ತರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 7ನೇ ಮನೆಯಲ್ಲಿ ಬುಧನು ಇರಲಿದ್ದು, ಜುಲೈ 7ರಿಂದ 7ನೇ ಮನೆಯಲ್ಲಿ ಉತ್ತಮ ಸಂವಹನ ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಒಪ್ಪಂದಗಳನ್ನು ಸೃಷ್ಟಿ ಮಾಡಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಶುಕ್ರನು ಇರಲಿದ್ದು, ಜುಲೈ 4ರಿಂದ 9ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಇರತಕ್ಕಂತಹ ಶುಕ್ರನು ದೀರ್ಘ ಪ್ರಯಾಣಗಳಲ್ಲಿ ಸಂತೋಷ, ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯದನ್ನು ಮಾಡಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಉದ್ಯೋಗಿಗಳಿಗೆ 6ನೇ ಮನೆಯಲ್ಲಿ ಇರತಕ್ಕಂತಹ ಕುಜನು ಆತನ ಸಂಚಾರದಿಂದಾಗಿ ಅಪಾರ ಆತ್ಮವಿಶ್ವಾಸವನ್ನು ಈ ತಿಂಗಳು ನೀಡಲಿದೆ. ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಯಾರೇ ನಡೆದರೂ ಅವರು ಅಂತಿಮವಾಗಿ ಬಳಲುತ್ತಾರೆ. ಹಾಗೆ ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಎಲ್ಲರನ್ನ ಮೌನಗೊಳಿಸ್ತಾ ಹೋಗ್ತೀರಿ. ಅದರಲ್ಲೂ ಈ ಜುಲೈ 17ರ ನಂತರ 10ನೇ ಮನೆಯ ಅಧಿಪತಿ ಬುಧ 7ನೇ ಮನೆಗೆ ಪ್ರವೇಶವನ್ನ ಮಾಡುವುದರಿಂದ ನಿಮ್ಮ ವೃತ್ತಿ ಫಲಜಾಲ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ.
8ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯಿಂದಾಗಿ ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕೂಡ ಉಂಟಾಗಬಹುದು. ನೀವು ನಿರೀಕ್ಷಿಸಿದ ಯೋಜನೆಯನ್ನು ನಿಮಗೆ ಯೋಜಿಸಬಹುದು. ಹಾಗೆ ಹಠಾತ್ ವರ್ಗಾವಣೆಯು ಕೂಡ ಸಿಗ್ಬೋದು. ಗುರು ಸ್ಥಾನದಲ್ಲಿ ಗುರು ಇರೋದ್ರಿಂದ ಇದು ಬದಲಾವಣೆಗೆ ಅಂತಿಮವಾಗಿ ನಿಮಗೆ ಬಹಳಷ್ಟು ಪ್ರಯೋಜನವನ್ನ ತರಲಿದೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ವ್ಯಾಪಾರ ವಲಯದಲ್ಲಿ ಇರುವವರಿಗೆ ಜುಲೈ 7ರ ನಂತರ ಅತಿ ಹೆಚ್ಚು ಅನುಕೂಲಕರಗಳು ಆಗಲಿದೆ. 7ನೇ ಮನೆಯ ಅಧಿಪತಿ ಬುಧ ಗ್ರಹವು ಮನೆಯ ಸ್ಥಾನವನ್ನು ನೋಡುವ ಕಾರಣ ಗ್ರಾಹಕರು ಅಥವಾ ಗ್ರಾಹಕರೊಂದಿಗೆ ಉತ್ತಮವಾದಂತಹ ವ್ಯವಹಾರಗಳು ಕೂಡ ದೊರೆಯಲಿದೆ. 8ನೇ ಮನೆಯಲ್ಲಿ ಗ್ರಹಗಳ ಚಲನೆಯಿಂದಾಗಿ ವ್ಯವಹಾರದಲ್ಲಿ ಪಾರದರ್ಶಕತೆ ಬಹಳ ಮುಖ್ಯವಾಗಿರಲಿದ್ದು, ತೆರಿಗೆ ಮತ್ತು ಲೆಕ್ಕ ಪರಿಶೋಧನೆಯ ವಿಷಯಗಳಲ್ಲಿ ನಿರ್ಲಕ್ಷ್ಯವನ್ನು ವಹಿಸಲಿಕ್ಕೆ ಹೋಗಬೇಡಿ. 6ನೇ ಮನೆಯಲ್ಲಿ ಮಂಗಳನು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಂದುಳಿಯುವಂತೆ ಮಾಡಲಿದ್ದು, 9ನೇ ಮನೆಯಲ್ಲಿ ಕೇತು ಹೊಸ ಹೂಡಿಕೆಗಳನ್ನು ಮಾಡಲು ನಿಮ್ಮನ್ನು ಎದುರಿಸಲಿದ್ದಾರೆ. ಆದರೆ ನೀವು ಮುಂದೆ ಯೋಚಿಸಿ ಒಂದು ಹೆಜ್ಜೆ ಇಟ್ಟರೆ ಯಾವುದೇ ನಷ್ಟವೂ ಕೂಡ ಆಗುವುದಿಲ್ಲ ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣದ ಲಾಭದ ವಿಚಾರಕ್ಕೆ ಬರೋದಾದ್ರೆ, ಈ ಜುಲೈ ತಿಂಗಳು ಈ ಧನುಸ್ಸು ರಾಶಿಯವರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿದೆ. 6ನೇ ಮನೆಯಲ್ಲಿ ಮಂಗಳನು ಹಳೆಯ ಸಾಲಗಳನ್ನು ತೀರಿಸಲು ಸೂಕ್ತವಾದ ಆದಾಯದ ಮೂಲಗಳನ್ನು ಒದಗಿಸಲಿದ್ದು, ಬ್ಯಾಂಕ್ ಸಾಲಗಳು ಕೂಡ ಸುಲಭವಾಗಿ ಮಂಜೂರಾಗ್ತಾ ಹೋಗ್ತವೆ. 8ನೇ ಮನೆಯಲ್ಲಿ ಗುರುವಿನ ಕಾರಣದಿಂದಾಗಿ ಲಾಟರಿಗಳು, ಶೇರ್ ಮಾರ್ಕೆಟ್ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ಹಠಾತ್ ಆರ್ಥಿಕ ಧನಲಾಭವೂ ಕೂಡ ಉಂಟಾಗಲಿದೆ. ಜುಲೈ 4ರ ನಂತರ ಲಾಭದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 9ನೇ ಮನೆಯಲ್ಲಿ ಚಲನೆಯನ್ನ ಮಾಡುವ ಕಾರಣ ನೀವು ಪ್ರಯಾಣದ ಮೂಲಕ ಅಥವಾ ದೂರದ ಸ್ಥಳಗಳಲ್ಲಿರುವ ಜನರಿಂದ ಆರ್ಥಿಕ ಸಹಾಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಿ. ಹಣದ ಬಗ್ಗೆ ಯಾರೊಂದಿಗೂ ಜಾಮೀನು ಪತ್ರಗಳಿಗೆ ಸಹಿಯನ್ನು ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಷಯದಲ್ಲಿ 6ನೇ ಮನೆಯಲ್ಲಿ ಮಂಗಳನು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿದ್ದು, ಸಣ್ಣ ಪುಟ್ಟ ಕಾಯಿಲೆಗಳು ತಕ್ಷಣವೇ ಕಡಿಮೆ ಆಗಲಿದೆ. 4ನೇ ಮನೆಯಲ್ಲಿ ಶನಿಯು ಮಾನಸಿಕ ಆಯಾಸ, ಎದೆಯಲ್ಲಿ ಅನಿಲ ಅಥವಾ ಎದೆಯುರಿಯನ್ನು ಉಂಟು ಮಾಡಬಹುದು. ಜುಲೈ 16ರ ನಂತರ ಸೂರ್ಯನು 8ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ದೇಹದ ಉಷ್ಣತೆಯು ಹೆಚ್ಚಾಗಬಹುದು. ಕಣ್ಣಿನ ತೊಂದರೆಗಳು ಅಥವಾ ಮೂಳೆ ನೋವು ಕೂಡ ಉಂಟಾಗುವಂತಹ ಚಾನ್ಸಸ್ ಇರಲಿದೆ. 9ನೇ ಮನೆಯಲ್ಲಿ ಕೇತು ನಾನು ಆರೋಗ್ಯವಾಗಿಲ್ಲ ಅಥವಾ ಮಾನಸಿಕ ಬೇರ್ಪಡುವಿಕೆ ಎಂಬ ಭಯವನ್ನು ಉಂಟು ಮಾಡಬಹುದು. ಪ್ರತಿದಿನ ನಿಯಮಿತವಾಗಿ ನಡೆಯುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ, ಮನೆಯ ವಾತಾವರಣ ಸ್ವಲ್ಪ ಅಸ್ತವ್ಯಸ್ತವಾಗಲಿದೆ ಈ ಜುಲೈ ತಿಂಗಳಿನಲ್ಲಿ. 4ನೇ ಮನೆಯಲ್ಲಿ ಶನಿಯು ಮನೆಯಲ್ಲಿ ಕೆಲವು ದುರಸ್ತಿಗಳನ್ನು ಉಂಟು ಮಾಡಬಹುದು ಅಥವಾ ನೀವು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗದಿರಬಹುದು. 9ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನಿಮ್ಮ ತಂದೆಯೊಂದಿಗೆ ಸರಿಯಾದ ಸಂವಹನವೂ ಕೂಡ ಇರುವುದಿಲ್ಲ. ನೀವು ಅವರು ಹೇಳಿದ್ದಕ್ಕೆ ಪ್ರತಿಕ್ರಿಯಿಸುತ್ತಿಲ್ಲ, ಆದರೆ ನೀವು ಅವರನ್ನು ಅನುಸರಿಸಲು ಬಯಸುವಂತಹ ನಿರ್ಲಿಪ್ತತೆಯನ್ನು ಹೊಂದಿದ್ದೀರಿ ಅಂತಲೇ ಹೇಳ್ಬೋದು. ಜುಲೈ 16ರವರೆಗೆ ಸೂರ್ಯನು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಅಹಂ ಅನಗತ್ಯವಾಗಿ ನೋಯುತ್ತದೆ. ಈ ತಿಂಗಳು ನಿಮ್ಮ ಮನಸ್ಸಿನ ಶಾಂತಿಗಾಗಿ ಹೊಂದಾಣಿಕೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ಮಂಗಳ ಗ್ರಹವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಯಸಿರುವವರಿಗೆ ಉತ್ತಮವಾದಂತಹ ಯಶಸ್ಸನ್ನು ನೀಡಲಿದೆ. 9ನೇ ಮನೆಯಲ್ಲಿ ಕೇತುವು ಉನ್ನತ ಶಿಕ್ಷಣವನ್ನು ಪಡೆಯುವವರಲ್ಲಿ ಒಂದು ರೀತಿಯ ಆತ್ಮಾವಲೋಕನ ಉಂಟು ಮಾಡಲಿದೆ. ಅಧ್ಯಯನದ ಬಗ್ಗೆ ಸಾಂದರ್ಭಿಕವಾಗಿ ಹಿಂಜರಿಕೆ ಇರಲಿದೆ. 8ನೇ ಮನೆಯ ಅಧಿಪತಿ ಸಂಶೋಧನಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಯಶಸ್ಸನ್ನು ನೀಡಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ಜುಲೈ ತಿಂಗಳಿನಲ್ಲಿ ಈ ಧನುಸ್ಸು ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಕೇತುವಿನಿಂದ ಉಂಟಾಗುವ ಕಡಿಮೆ ಸ್ವಾಭಿಮಾನ ಮತ್ತು ತಂದೆಯೊಂದಿಗಿನ ಘರ್ಷಣೆಯನ್ನು ತೊಡೆದು ಹಾಕಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಉನ್ನತ ವ್ಯಾಸಂಗದ ಭಯ ಮತ್ತು ಅದೃಷ್ಟದ ಕೊರತೆಯಿಂದ ಉಂಟಾಗುವ ಕಡಿಮೆ ಸ್ವಾಭಿಮಾನವನ್ನು ತಡೆದು ಹಾಕಲು ಕಷ್ಟಗಳ ನಿವಾರಣೆಗಾಗಿ ಪ್ರತಿದಿನ ಗರಿಕೆಯಿಂದ ಗಣೇಶನಿಗೆ ಪೂಜಿಸಿ ಅಥವಾ ಗಣೇಶನಿಗೆ ಸ್ತೋತ್ರವನ್ನು ಪಠಿಸಿ ನಿಮ್ಮ ತಂದೆಯನ್ನು ಗೌರವಿಸ್ತಾ ಬನ್ನಿ. ಮನೆಯಲ್ಲಿ ಶಾಂತಿಗಾಗಿ ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಶನಿವಾರ ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ ವೃದ್ಧರಿಗೆ ಆಹಾರವನ್ನು ಕೂಡ ದಾನ ಮಾಡಿ ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 8ನೇ ಮನೆಯಲ್ಲಿ ಗುರುವಿನಿಂದಾಗಿ ಹಠಾತ್ ಲಾಭಗಳು ಸ್ಥಿರವಾಗಿರಿಸಲು ಗುರುವಾರ ಕಡಲೆಕಾಯಿಗಳನ್ನು ದಾನ ಮಾಡಿ ಅಥವಾ ಗುರು ದತ್ತಾತ್ರೇಯ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ
ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.